ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಪ್ರೀತ್. ನಾನು ಓದುತ್ತಿರುವ ತರಗತಿ 4ನೇ ತರಗತಿ. ನಾನು ಇಂದು ಡಾಕ್ಟರ್ MG ದೇಶಪಾಂಡೆ ಸರ್ ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಡಾಕ್ಟರ್ MG ದೇಶಪಾಂಡೆ ಸರ್ ಅವರ ಪೂರ್ಣ ಹೆಸರು ಮಾಣಿಕ್ರಾವ್ ದೇಶಪಾಂಡೆ. ತಂದೆ ಗೋವಿಂದರಾವ್ ದೇಶಪಾಂಡೆ, ತಾಯಿ ಲಕ್ಷ್ಮೀಬಾಯಿ ದೇಶಪಾಂಡೆ. ಅವರಿಗೆ ಡಾಕ್ಟರೇಟ್ ಪದವಿ 2019ರಲ್ಲಿ ಸಿಕ್ಕಿತು. ಮತ್ತೆ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅನೇಕ ಕಥೆಗಳನ್ನು ಬರೆದಿದ್ದಾರೆ, ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ, ಅನೇಕ ವಚನ ಸಂಕಲನಗಳನ್ನು ಮಾಡಿದ್ದಾರೆ. ಅವರ ತರಬೇತಿ ಉಣ್ಣೆ ನೋಲುವ ಬಟ್ಟೆ ಮಾಡುವ ಎಂದರೆ ನನಗೆ ಒಂದು ಕಥೆ ನೆನಪಿಗೆ ಬರ್ತಾ ಇದೆ. ಯಾವುದೆಂದರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಜೇಡರ ದಾಸಿಮಯ್ಯನವರ ಬಗ್ಗೆ ಒಂದೆರಡು ಮಾತನಾಡುವ ಬಯಸುತ್ತೇನೆ. ಜೇಡರ ದಾಸಿಮಯ್ಯನವರ ವೃತ್ತಿ ನೇಕಾರ ವೃತ್ತಿಯಾಗಿತ್ತು. ಜೇಡರ ದಾಸಿಮಯ್ಯನವರು ಒಂದು ದಿನ ಸುಂದರವಾದ ಕಂಬಳಿಯನ್ನು ತಯಾರಿಸುತ್ತಾರೆ. ಆ ಸುಂದರವಾದ ಕಂಬಳಿಯನ್ನು ಮಾರೋದಿಕ್ಕೆ ಮಾರುಕಟ್ಟೆಗೆ ಹೋಗುತ್ತಾರೆ. ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ. ಅದು ದುಬಾರಿ ಹಣದ ಇರುವುದು ಸಲುವಾಗಿ ಅದನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ. ಏಕೆಂದ್ರೆ ಆಗಿನ ಕಾಲದಲ್ಲಿ ಹಣ ಇರ್ತಾ ಇರಲಿಲ್ಲ. ಜಾಸ್ತಿಯಾಗಿ ಅವರು ಹೀಗೆ ಮನೆಗೆ ಬರುವ ರಸ್ತೆಯಲ್ಲಿ ಒಬ್ಬ ಜಂಗಮರು ಬಂದು ಕೇಳುತ್ತಾರೆ, ನನಗೆ ಚಳಿ ಆಗ್ತಾ ಇದೆ, ಆ ಕಂಬಳಿಯನ್ನು ನನಗೆ ಕೊಡು ಎಂದಾಗ, ಆಯ್ತು ಈ ಕಂಬಳಿ ನಿಮ್ಮದೇ, ಹಿಂದೆ ಮುಂದೆ ಯೋಚಿಸದೆ ಕೊಟ್ಟುಕೊಡುತ್ತಾರೆ. ಆಗ ಜಂಗಮರು ಕಂಬಳಿಯನ್ನು ತೆಗೆದುಕೊಂಡ ನಂತರ ಅದನ್ನು ತುಂಡಾಗಿ ಕತ್ತರಿಸಿ ಒಂದು ಕೈಗೆ ಕಟ್ಟಿಕೊಳ್ಳುತ್ತಾರೆ, ಒಂದು ಸೊಂಟಿಗೆ ಕಟ್ಟಿಕೊಳ್ಳುತ್ತಾರೆ, ಒಂದು ತಲೆಗೆ ಕಟ್ಟಿಕೊಳ್ಳುತ್ತಾರೆ. ಇದನ್ನು ಹೀಗೆ ಉಳಿದ ತುಂಡುಗಳನ್ನು ತೂರಿ ಬಿಡುತ್ತಾರೆ, ಬಿಸಾಡಿ ಬಿಡುತ್ತಾರೆ. ಇದನ್ನು ಹೀಗೆ ನೋಡುತ್ತಾ ನಿಲ್ಲುತ್ತಾರೆ. ಆಗ ಜಂಗಮರು ಕೇಳುತ್ತಾರೆ, ನಿಮಗೆ ಬೇಸರವಾಯಿತು ಎಂದಾಗ, ಇಲ್ಲ ನಾನು ಈಗ ಹೋಗುತ್ತೇನೆ ಎಂದಾಗ, ಆಗ ಜಂಗಮರಿಗೆ ಹೇಳುತ್ತಾರೆ, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನಿಮ್ಮ ಹತ್ತಿರ ತಿನ್ನೋದಿಕ್ಕೆ ಏನಾದ್ರೂ ಇದ್ರೆ ನನ್ನನ್ನು ಕೊಡಿ ಎಂದಾಗ, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿ ಇದೆ, ಬನ್ನಿ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಎಂದಾಗ, ಅಷ್ಟು ಕಂಬಳಿಯನ್ನು ಹರಿದು ಬಿಸಾಡಿದರೂ ಸಹ ಅವರು ಏನು ದುಃಖಿಸದೆ ಅವರು ಮನೆಗೆ ಕರೆದುಕೊಂಡು ಹೋಗಿ, ಆಗ ಅವರ ಹೆಂಡತಿಗೆ ಹೇಳುತ್ತಾರೆ, ದುಗ್ಗಳೆ ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದಿದ್ದಾರೆ, ಅವರಿಗೆ ಅಂಬಲಿಯನ್ನು ಕೊಡು ಎಂದಾಗ, ಆಗ ದುಗ್ಗಳೆ ಅವರು ಜೇಡರ ದಾಸಿಮಯ್ಯನವರಿಗೆ ಒಳಗಡೆ ಕರೆದುಕೊಂಡು ಹೋಗಿ ಹೇಳುತ್ತಾರೆ, ನಿಮಗೆ ಉಣ್ಣುವುದಕ್ಕೆ ಆಹಾರವಿಲ್ಲ, ಮತ್ತೆ ಯಾರನ್ನು ಕರೆದುಕೊಂಡು ಬಂದಿರುವಿರಿ ಎಂದಾಗ, ನಾನು ಉಣ್ಣುವುದು ಆಮೇಲೆ, ಈಗ ನಮ್ಮ ಮನೆಗೆ ಜಂಗಮರು ಬಂದಿದ್ದಾರೆ, ಅವರನ್ನು ಅಂಬಲಿಯನ್ನು ಕೊಡು ಎಂದಾಗ, ಆಯ್ತು ಅವರಿಗೆ ಅಂಬಲಿಯನ್ನು ಕೊಡುತ್ತಾರೆ. ಅಂಬಲಿಯನ್ನು ಕೊಂಡು ಅವರು ನಿಜವಾದ ರೂಪಕ್ಕೆ ಬರುತ್ತಾರೆ. ನಿಜವಾದ ರೂಪವೇ ಸಾಕ್ಷಾತ್ ಪರಮಾತ್ಮನ ರೂಪ ಅಂದರೆ ಶಿವನ ರೂಪ. ಆಗ ಅವರ ನಿಜವಾದ ರೂಪಕ್ಕೆ ಬಂದು ಅಕ್ಷಯ ಪಾತ್ರವನ್ನು ನೀಡುತ್ತಾರೆ. ಅಕ್ಷಯ ಪಾತ್ರವೆಂದರೆ ಅದರಲ್ಲಿ ಯಾವುದೇ ವಸ್ತು ಹಾಕಿದ್ರೆ ಅದು ಕಡಿಮೆ ಆಗುವುದಿಲ್ಲ. ಸಪೋಸ್ ಆಗಿ ನೀವು ಅದರಲ್ಲಿ ಹಣ ಹಾಕಿದ್ರೆ ಅದು ಕಡಿಮೆ ಆಗುವುದಿಲ್ಲ. ಅದನ್ನು ದುರುಪಯೋಗ ಮಾಡದೆ ಅದನ್ನು ಬಡವರಿಗಾಗಿ ಸಹಾಯವನ್ನು ಮಾಡುತ್ತಾರೆ. ಹೀಗೆ ನಮ್ಮ ದೇಶಪಾಂಡೆ ಸರ್ ಅವರು ಮಕ್ಕಳಿಗಾಗಿ, ಬಡವರಿಗಾಗಿ, ಅನಾಥ ಮಕ್ಕಳಿಗಾಗಿ ಬಹಳ ಸಹಾಯವನ್ನು ಮಾಡುತ್ತಾರೆ. ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮ ನೋಡುತ್ತೇನೆ. ಮಾತನಾಡುವ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. MG ದೇಶಪಾಂಡೆ ಸರ್ ಅವರಿಗೆ, MG ದೇಶಪಾಂಡೆ ಸರ್ ಅವರಿಗೆ, MG ದೇಶಪಾಂಡೆ ಸರ್ ಅವರಿಗೆ. ಜೈ ಹಿಂದ್, ಜೈ ಕರ್ನಾಟಕ.